ಎಲೆಕ್ಷನ್ನಲ್ಲಿ ರಿಗ್ಗಿಂಗ್ ಮಾಡಿದ್ವಿ ಅಂತಲ್ಲ. ಅವನು ಹೇಳ್ದಾನೆ ಲಕ್ಷ್ಮಣ, ನಾನು ನಿಂತಿದ್ದಾಗ 750 152 ಕಾಂಗ್ರೆಸ್ ಮನೆಗಳಿದೆ, ಅದು ನನಗೆ ಬಿದ್ದಿದ್ದು 15 ಓಟು ಅಂತ. ಇವನಿಗೆ 15 ಓಟ್ ಹಾಕಿದ್ದೆ ಕಾಂಗ್ರೆಸ್ನವ್ರು ದುರಂತ. ಕಾಂಗ್ರೆಸ್ನವ್ರಿಗೆ ಹೋಗ್ತು ಇವ್ನಿಗೆ ಎಷ್ಟು ಓಟ್ ಹಾಕಬೇಕು ಅಂತ. ಇವ್ನು ಬೇರೆ ಯಾರಾದ್ರೂ ಆಗಿದ್ರೆ ಪಾಪ ಹಾಕಿರೋರು ನಾ ಕಾಂಗ್ರೆಸ್ನವ್ರು. ಇವನ ಮೇಲೆ ಕಾಂಗ್ರೆಸ್ನವ್ರಿಗೆ ನಂಬಿಕೆ ಇಲ್ಲ, ಅದನ್ನು ಹೇಳ್ತಿಲ್ಲ. ಬಿಜೆಪಿ ಹಾಕ್ಸ್ಕೊಂಡು ಹಾಕ್ತಾರೆ. ನಿನ್ನ ಮಗ ನೋಡಿ ಇವ್ನು ಯಾರು ಓಟ್ ಹಾಕ್ತಾರೆ? ನಾನು ಹಿಂದೆನೂ ಹೇಳಿದ್ದೀನಿ, 5 ಚುನಾವಣೆಗಳನ್ನ ಸೋತಿರೋದು. ಕಾರ್ಪೊರೇಷನ್, MLC, MLA, MP, ಇನ್ನೆಷ್ಟು ಬಾಕಿ ಯಾವುದೂ ಇಲ್ಲ ನಮ್ಮಲ್ಲಿ. ಇನ್ನು ನೆಕ್ಸ್ಟ್ ಉಪರಾಷ್ಟ್ರಪತಿ ಚುನಾವಣೆ ಬರ್ತಿದ್ದೆ, ಬೇಕಾದ್ರೆ ಅಲ್ಲೊಂದು ಸಾರಿ ನಿಂತ್ಕೊಂಡು ಸೋತ್ಬಿಡ್ಲಿ. ಅದೊಂದೇ ಬಾಕಿ ಇರೋದು ಅವನಿಗೆ. ಬೇರೆ ಮೇಲೆ ಅಪಾದನೆ ಮಾಡ್ಬೇಕಾದ್ರೆ ನಾನು ಫಸ್ಟ್ ಸರಿ ಇದ್ದೀನ? ನಾವು ಮಾಡ್ತಿರೋದು ಸರಿ ಇದೆಯಾ? ಟಿಪ್ಪುನ ಸೋಲಿದಂಥ ಒಬ್ಬವನ ಹೆಸರು ಯಾಕೆ ಹೇಳಲ್ಲ? ಮದಕರಿ ನಾಯಕನ ಹೆಸರನ್ನ ಯಾಕೆ ಕೇಳಲ್ಲ? ಕೋಟೆ ಕಟ್ಟಿದಂಥ ಭೀಮನಾಯಕನ ಯಾಕೆ ಹೆಸರನ್ನ ಯಾಕೆ ಹೇಳಲ್ಲ? ಕೃಷ್ಣದೇವರಾಯನ ಹೆಸರನ್ನ ಯಾಕೆ ಹೇಳಲ್ಲ? ಇಡೀ ಕರ್ನಾಟಕದಾದ್ಯಂತ ಇವ್ರು ಬರೀ ಟಿಪ್ಪು 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 ಅಂತ ಹೇಳ್ಕೊಂಡು ಇನ್ಯಾರು ಕರ್ನಾಟಕದಲ್ಲಿ ರಾಜರೇ ಇಲ್ವಾ? ಇಮ್ಮಡಿ ಪುಲಿಕೇಶಿ ಇರಲಿಲ್ವಾ? ಉತ್ತರ ಭಾರತ ತನಕ ವಿಸ್ತರಣೆ ಮಾಡಿದ್ದ ನಮ್ಮ ಕನ್ನಡ ರಾಜ್ಯನ. ಈ ರೀತಿ ಬೇಕಾಬಿಟ್ಟು ಮಾತಾಡೋದನ್ನು ಬಿಟ್ಟು ಮೈಸೂರು ಜನರಿಗೆ ಮಹಾದೇವಪ್ಪ, ಯತೀಂದ್ರ, ಲಕ್ಷ್ಮಣರಿಗಿಂತ ಅತಿ ಹೆಚ್ಚು ಹಿಸ್ಟ್ರಿ ಚೆನ್ನಾಗಿ ಗೊತ್ತಿದೆ.